ಮುಂಗಾರು ಮಳೆ ಕೈಕೊಟ್ಟಿದೆ. ಮಳೆ ಬೀಳದಿದ್ರೆ ಮನುಷ್ಯರಿಗೆ ಮಾತ್ರ ಅಲ್ಲ, ಕಾಡು ಪ್ರಾಣಿಗಳಿಗೂ ಕೂಡ ನೀರಿನ ಅಭಾವ ಸೃಷ್ಟಿಯಾಗುತ್ತೆ. ಮಲೆಮಹದೇಶ್ವರ ವನ್ಯಧಾಮದಲ್ಲೂ ಕೂಡ ಪ್ರಾಣಿಗಳಿಗೆ ಕುಡಿಯೋ ನೀರಿನ ಅಭಾವ ಎದುರಾಗಿದೆ. ಮಳೆ ಈ ಸರಿ ಆಗಲಿಲ್ಲ ಅಂದ್ರೆ ಜಾಸ್ತಿ ಸಮಸ್ಯೆ, ಯಾಕಂದ್ರೆ ಹೋದ ವರ್ಷದ ಸಮಸ್ಯೆ ಇದೆ. ಮಳೆ ಇಲ್ಲ, ಮಹದೇಶ್ವರ ವನ್ಯಧಾಮದಲ್ಲಿ ನೀರಿಲ್ಲ, ಒಣಗಿದ ಕೆರೆಗಳು, ವನ್ಯ ಪ್ರಾಣಿಗಳ ಪರದಾಟ. ಈ ಬಾರಿ ಅದೇನಾಗಿದೆಯೋ ಏನೋ, ಮುಂಗಾರು ಮಳೆ ಕಣ್ಣಾಮುಚ್ಚಾಲೆ ಆಟ ಆಡ್ತಿದೆ. ಈ ಹಿಂದೆ ಪೂರ್ವ ಮುಂಗಾರು ಅಬ್ಬರಿಸಿ ಜನರಿಗೆ ನಡುಕ ಹುಟ್ಟಿಸಿತ್ತು. ಇನ್ನೇನು ಮುಂಗಾರು ಮಳೆ ಕೂಡ ಆರ್ಭಟಿಸುತ್ತೆ ಅಂತಿದ್ದಂತೆ ಮಳೆಯೇ ಮಾಯವಾಗಿದೆ. ಕೆಲವೆಡೆ ವರುಣನ ಎಂಟ್ರಿಯಾಗಿದ್ರೆ ಕೆಲವೆಡೆ ಒಂದನಿ ಮಳೆಯಿಲ್ಲದೆ ಪರದಾಡುವಂತಾಗಿದೆ. ಇದೀಗ ಮಳೆಯಿಲ್ಲದೆ ಮಾದಪ್ಪನ ಬೆಟ್ಟದಲ್ಲಿ ನೀರಿನ ಅಭಾವ ಸೃಷ್ಟಿಯಾಗಿದೆ. ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ವನ್ಯಧಾಮ ಹಲವು ಜೀವ ವೈಶಿಷ್ಟ್ಯಗಳ ತಾಣವಾಗಿದೆ. ಕಪ್ಪು ಚಿರತೆ, ಬಿಳಿ ಜಿಂಕೆ, ಕೆನ್ನಾಯಿ, ತರಕರಡಿ, ಹುಲಿ, ಚಿರತೆ ಹಾಗೂ ಕಾಡಾನೆ ಸೇರಿದಂತೆ ಅಸಂಖ್ಯಾತ ಪ್ರಾಣಿ ಪಕ್ಷಿಗಳ ಆವಾಸ ಸ್ಥಾನವಾಗಿದೆ. ಆದರೆ ಮಳೆಯಿಲ್ಲದೆ ಇಲ್ಲಿನ ನೀರಿನ ಮೂಲಗಳೆಲ್ಲ ಬರಿದಾಗ್ತಿವೆ. ಮೇ ತಿಂಗಳಲ್ಲಿ ಬಿದ್ದ ಮಳೆಗೆ ಕೆರೆಗಳಲ್ಲಿ ಸ್ವಲ್ಪ ನೀರು ಶೇಖರಣೆಯಾಗಿತ್ತು. ಇದೀಗ ಬಿಸಿಲು ಹೆಚ್ಚಾಗಿ ಇದ್ದ ನೀರು ಆವಿಯಾಗಿ ಕಾಡು ಪ್ರಾಣಿಗಳಿಗೆ ಕುಡಿಯುವ ನೀರಿನ ಅಭಾವ ಉಂಟಾಗಿದೆ. ಮೇನಲ್ಲಿ ಮಳೆ ಬಂತಲ್ಲ, ಮೇನಲ್ಲಿ ಸ್ವಲ್ಪ ಮಳೆ ಆಗಿದ್ದರಿಂದ ನಮಗೆ ಬೆಂಕಿ ಪ್ರಾಬ್ಲಮ್ ಕಡಿಮೆ ಆಯಿತು, ನೀರು ಬಂತು. ಮೇನಲ್ಲಿ ಸ್ವಲ್ಪ ಚೆನ್ನಾಗೇ ಮಳೆ ಆಯಿತು. ಈಗ ನಂತರ ಜೂನಲ್ಲಿ ಕೆಲವು ಭಾಗ ಹೂಗೆಮ್ಮು ಮತ್ತು ಬೆಟ್ಟ ಆ ಭಾಗಗಳೆಲ್ಲ ಆಯಿತು. ಬಟ್ ಈಗ ಮತ್ತೆ ಮಳೆ ನಿಂತೋಗಿದೆ. ಈಗ ಸದ್ಯಕ್ಕೆ ಹಳ್ಳಗಳಲ್ಲಿ ನೀರಿದೆ, ನೀವು ನೋಡಿದಿರಲ್ಲ, ಅದೇ ಸದ್ಯಕ್ಕೆ ಸಾಕಾಗುತ್ತೆ. ಬಟ್ ಈ ಡಿಸೆಂಬರ್ ಹೊತ್ತಿಗೆ ಸಮಸ್ಯೆ ಶುರು ಆಗ್ಬಿಡುತ್ತೆ ಪುನಃ. ವನ್ಯಜೀವಿಗಳ ದಾಹ ತಣಿಸಲು ಸಣ್ಣ ಸಣ್ಣ ಕಟ್ಟೆಗಳನ್ನು ನಿರ್ಮಿಸಲಾಗಿತ್ತು. ಇದೀಗ ಆ ಕಟ್ಟೆಗಳಲ್ಲೂ ಕೂಡ ನೀರಿನ ಪ್ರಮಾಣ ಕಡಿಮೆಯಾಗ್ತಿದೆ. ಹೀಗಾಗಿ ಒಂದಷ್ಟು ಸಿಮೆಂಟ್ ತೊಟ್ಟಿಗಳನ್ನು ನಿರ್ಮಾಣ ಮಾಡಿ ಟ್ಯಾಂಕರ್ಗಳ ಮೂಲಕ ನೀರು ತುಂಬಿಸುವ ಕೆಲಸ ಮಾಡಲಾಗ್ತಿದೆ. ಮಳೆ ಈ ಸರಿ ಆಗಲಿಲ್ಲ ಅಂದರೆ ಜಾಸ್ತಿ ಸಮಸ್ಯೆ, ಯಾಕಂದರೆ ಹೋದ ವರ್ಷದ ಸಮಸ್ಯೆ ಇದೆ. ನಮ್ಮ ಕ್ಯಾಂಪ್ಗಳಲ್ಲಿರೋ ಬೋರ್ವೆಲ್ಸೇ ಫೇಲ್ಯೂರ್ ಆಗ್ತಿದ್ದಾವೆ. ಕುಡಿಯೋ ನೀರಿಗೆ ವ್ಯವಸ್ಥೆಗಳು ನಾವು ಆಲ್ಟರ್ನೇಟ್ ಮಾಡ್ತಾ ಇದ್ದೀವಿ. ಈ ಥರ ಸಮಸ್ಯೆ ಇದೆ. ಸೊ ಈ ವರ್ಷವೂ ನಮಗೆ ಆದರೆ 2 ವರ್ಷ ಕಂಟಿನ್ಯೂಸ್ ಮಳೆ ಇಲ್ಲ ಅಂದರೆ ಬೇಸಿಗೆಯಲ್ಲಿ ತೀಕ್ಷ್ಣವಾದ ಸಮಸ್ಯೆನ ಎದುರಿಸಬೇಕಾಗುತ್ತೆ. ಸೊ ಹಂಗಾಗಿ ಆಮೇಲೆ ನಾವು ನೀರು ಹಾಕ್ಲಿಕ್ಕೆ ಎಲ್ಲ ಶುರು ಮಾಡಿದ್ವಿ, ಇದಕ್ಕೆಲ್ಲ ಟ್ಯಾಂಕ್ಗಳಿಗೆ, ಇಂಥದಕ್ಕೆಲ್ಲ ನಮ್ಮ ತೊಟ್ಟಿಗಳಿಗೆ. ಒಟ್ಟಲ್ಲಿ ಜೀವ ವೈವಿಧ್ಯತೆಯ ತಾಣವಾಗಿರುವ ಮಹದೇಶ್ವರ ವನ್ಯಧಾಮದಲ್ಲಿ ಮುಂದಿನ ದಿನಗಳಲ್ಲಿಯೂ ಮಳೆ ಆಗದಿದ್ರೆ ವನ್ಯಜೀವಿಗಳಿಗೆ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗುವ ಆತಂಕವಿದೆ. ಮಹದೇಶ್ವರನ ತಾಣಕ್ಕೆ ವರುಣದೇವ ಕೃಪೆ ತೋರ್ತಾನ ಅನ್ನೋದನ್ನ ಕಾದು ನೋಡಬೇಕಿದೆ. ಎಸ್ಎಂ ನಂದೀಶ್, ನ್ಯೂಸ್ 18, ಚಾಮರಾಜನಗರ.